ಹರ್ಷ ಪೊಲೀಸು ಯಾಕೆ ಕೀ ತಗೊಂತಾರೆ? ಅವ್ರಿಗೆ ರೈಟ್ಸ್ ಇದೆ ಕೀ ತಗೊಳಕ್ಕೆ. ಫುಲ್ ರೋಡ್ ಮಿಸ್. ಎಲ್ರಿಗೂ ನಮಸ್ಕಾರ, ಇದು ನಿಮ್ಮ XP Girl. ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಡುಕಾಟಿ ಶೋರೂಮ್ಗೆ. ಅಲ್ಲಿ ಡುಕಾಟಿ ಒಂದು ಹೊಸ ಗಾಡಿ ಲಾಂಚ್ ಮಾಡ್ತಾ ಇದೆ. ಡೇಟ್ ಬಂದುಬಿಟ್ಟು ಜುಲೈ 3. ಇವತ್ತು ಟೈಮ್ ಬಂದುಬಿಟ್ಟು 3:15 ಅದೇ ಆಗಿರ್ಬೋದು. ಆ್ಯಂಡ್ ನನಗೆ ಇವತ್ತು ಶನಿವಾರ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಲ್ಯಾಪ್ಟಾಪ್ ತೊಗೊಂಡೇ ಹೋಗ್ತಿದ್ದೀನಿ. ಫಸ್ಟ್ ಹರ್ಷ ಮನೆಗೆ ಹೋಗ್ತೀನಿ, ಬಿಕಾಸ್ ಹರ್ಷ ಮನೆಯಿಂದ 4 to 5 ಕಿಲೋಮೀಟರ್ ಇದೆ ಅಷ್ಟೇ ಅಂತೆ. ಸೊ ಫಸ್ಟ್ ಹರ್ಷ ಮನೆಗೆ ಹೋಗಿ ಅಲ್ಲಿಂದ ಆಮೇಲೆ ಒಟ್ಟಿಗೆ ಹೋಗ್ತೀವಿ. ಮೋಹನ್, ಅಂಕಿತ್, ಹರ್ಷದ ಅಣ್ಣ, ಹರ್ಷ, ನಾನು ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ, ಯಾವ ಥರ. ಲೈಕ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಲೈಕ್ ಲಾಸ್ಟ್ ಟೈಮ್ ಟ್ರಯಂಪ್ ಲಾಂಚ್ಗೆ ಹೋಗಿದ್ದೆ. ಬಟ್ ನೋಡೋಣ ಟೈಮ್ ಡುಕಾಟಿ ಯಾವ ಥರ ಇರುತ್ತೆ ಅಂತ. ಸೊ ಆಲ್ರೆಡಿ ಟೈಮ್ ಆಗಿದೆ 5 ಇರೋದು. ಬಟ್ ನಾ ಹರ್ಷನ್ ಮನೆಗೆ ಹೋಗೋಕ್ಕೆ ಒಂದೂವರೆ ಗಂಟೆ ಬೇಕು. ನೈಸ್ ರೋಡಿಂದ ಹೋಗ್ತೀನ ಇಲ್ಲ ನಾರ್ಮಲಾಗಿ ಹೋಗ್ತೀನೋ ಗೊತ್ತಿಲ್ಲ. ಫಸ್ಟ್ ಗಾಡಿ ವಾಶ್ ಮಾಡ್ಕೊಂಡು ಆಮೇಲೆ ಹೋಗ್ತೀನಿ. ಆ್ಯಂಡ್ ಹೋಗ್ತಾ ಮಾತಾಡೋಣ. ಇನ್ನೊಂದೇನೋ ನಿಮಗೆ ತೋರಿಸ್ಬೇಕು, ಕೆಳಗೆ ಹೋಗ್ಮೇಲೆ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಗಾಯ್ಸ್ 3:40 ಆಗ್ತಾ ಬಂತು. ಫೈನಲಿ ಹೊಟ್ಟೆ ಅರ್ಧ ಗಂಟೆ ಇಷ್ಟೋ ತನಕ ಟೈಮ್ ವೇಸ್ಟ್ ಆಯಿತು. ಆ್ಯಂಡ್ ನಾನು ಲ್ಯಾಪ್ಟಾಪ್ ತೊಗೊಳ್ತಿಲ್ಲ, ಆಫೀಸಲ್ಲಿ ಕೇಳಿದ್ದೀನಿ ರಜೆ. ಸೊ ಬಂದಮೇಲೆ ಕೆಲಸ ಮಾಡ್ತೀನಿ ಅಂತ. ಹೋಗೋಣ, ಲೆಟ್ಸ್ ಗೋ. ಚೆನ್ನಾಗಿದೆ ಅಲ್ಲ ಗಾಯ್ಸ್? ಆ್ಯಕ್ಚುಲಿ ನಂದು ರೈಟ್ ಸೈಡಿಗೆ ವಾಷಿಂಗ್ ಸೆಂಟರ್ ಇದೆ. ಸೊ ರೈಟಿಗೆ ಹೋಗಬೇಕು. ಹೋಗೋಣ, ವಾಶ್ ಮಾಡಿಸ್ಕೊಂಡು ಮತ್ತೆ ನೈಸ್ ರೋಡಿಂದ ಸೀದಾ ನೋಡಬೇಕು ನೈಸ್ ರೋಡ್ಗೆ ಎಷ್ಟೊತ್ತಾಗುತ್ತೆ ಅಂತ. ಲೆಟ್ಸ್ ಗೋ ಗೈಸ್. ಐ ಥಿಂಕ್ ಆಗಲ್ಲ ಅನಿಸುತ್ತೆ, ನೋಡೋಣ. ಲೆಟ್ಸ್ ಆಸ್ಕ್ ಗೈಸ್. ಫೈನಲಿ ವಾಶ್ ಆಯಿತು. ಬಟ್ ನಾನು ಇನ್ನೂ ನಮ್ಮನೆ ಹತ್ರನೇ ಇದ್ದೀನಿ. ಈಗ ಹೊರಡೋಣ. ಸೊ ಗೈಸ್, ನಾನು ನಮ್ಮದು ನಾರ್ಮಲ್ ಒಳಗಿನ ರೋಡ್ ಅಂತೂ ದಾಟಿದೆ. ಅಲ್ಲಿ ಟ್ರಾಫಿಕ್ ಇತ್ತು, ಬಟ್ ಆದರೂ ಐ ಆಮ್ ಅ ಪ್ರೋ ರೈಡರ್. ಇಲ್ಲ ಗೈಸ್, ಅಷ್ಟು ಟ್ರಾಫಿಕ್ ಇರಲಿಲ್ಲ. ಆ್ಯಕ್ಚುಲಿ ಬಿಡ್ತಾಯಿತ್ತು ಬೇಗ. ಅದಕ್ಕೆ ಬಂದೆ ಈಚೆಗೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತು, ಬ್ಲಿಂಕ್ ಆಗ್ತಿದೆ, ಪೆಟ್ರೋಲ್ ಹಾಕ್ಸಿಲ್ಲ. ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಹಾಕೋದು ಮೀನು. ಪೆಟ್ರೋಲ್ ಹಾಕಿಲ್ಲ ಅಂದರೆ ಈಗ 38 ಕಿಲೋಮೀಟ್ರ್ ಇದೆ ಹರ್ಷನ್ ಮನೆಗೆ. ಸೊ ಬಿಲ್ ತಗೊಂಡೆ. ಸೊ ಈಗ ಸೀದಾ ಹರ್ಷನ್ ಮನೆಗೆ ಹೋಗೋದು. ನಾನು ವೀಡಿಯೋನು ಮಿಡಲಲ್ಲಿ ಮಾಡ್ತೀನಿ ಅಷ್ಟೇ. ಫೈನಲ್ಲಿ ಇನ್ನೊಂದು ರೋಡ್ ತಗೊಬೇಕು ಇಲ್ಲಿಂದ ಹರ್ಷನ್ ಮನೆಗೆ. ಈಗ ಇಲ್ಲಿಂದ ತಗೊಂಡಿದ್ದೀನಿ. ನೈಸ್ ರೋಡ್ ಏನು ಟ್ರಾಫಿಕ್ ಇರಲ್ಲ, ಬಟ್ ಫಿರ್ ಬಿ ಜಾಗ್ರತೆಯಲ್ಲಿ ಹೋಗ್ಬೇಕಾಗುತ್ತೆ. ಬಿಗ್ ಟ್ರಕ್ಸ್ ಇರುತ್ತಲ್ವ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಹೊರಗೋಗಿ ಈಗ ಮತ್ತೆ ಡೌನ್ ತಗೊಬೇಕು. ಗೈಸ್, ಇಲ್ಲಿದೆ 6 ಇಲ್ಲಿದ್ದಾರೆ ಮೋಹನ್, ಅಲ್ಲಿ ರಾಹುಲ್, ಇದು GS6. ಇವನು ವೇಸ್ಟ್ ಬಿಡಿ, ಇವನ ಹತ್ರ ಮಾತಾಡಲ್ಲ ನಾನು. ಅಲ್ಲಿ ಇದ್ದಾನೆ ಅಂಕಿತ್ತು, ಅಲ್ಲಿದ್ದಾರೆ ಬಾನ್ 40. ಸೊ ಎಲ್ಲರೂ ಹೋಗ್ತಿದ್ದೀವಿ. ನಾನೇ ಬೇಗ ಬಂದಿದ್ದೀನಿ ಆ್ಯಕ್ಚುಲಿ. ಗೈಸ್, ನಾವೆಲ್ಲ ಹೋಗ್ತಿದ್ದೀವಿ. 6 ಸ್ಟಾಕ್ ಎಕ್ಸಾಸ್ಟು. ಆ್ಯಕ್ಚುಲಿ ಲೇಟ್ ಆಯಿತು. 5 o'clock ಲಾಂಚ್ ಇದ್ದಿದ್ದು. ಮೋಹನ್ ಸ್ಟಾಕು, ಹರ್ಷನು ಸ್ಟಾಕು, ಯಾರ್ದು ಎಕ್ಸಾಸ್ಟ್ ಇಲ್ಲ, ಎಲ್ಲದು ಸ್ಟಾಕೆ. ಬಿಕಾಸ್ ತುಂಬ ಪ್ರಾಬ್ಲಮ್ ಆಗ್ತಿದೆ ಪೊಲೀಸಿಂದ. ಅದಕ್ಕೆ ಯಾರೂ ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ. ನಾನು ಫಸ್ಟ್ ಟೈಮ್ ಹೋಗ್ತಾರೆ ಡುಕಾಟಿ ಶೋರೂಮ್ಗೆ. ಟ್ರಯಂಪ್ ಹೋಗಿದ್ದೆ ಆ್ಯಂಡ್ ನಾರ್ಮಲಿ ಎಲ್ಲ ಶೋರೂಮು ನೋಡಿದ್ದೀನಿ. ಬಟ್ ಡುಕಾಟಿ ಶೋರೂಮ್ ನೋಡ್ತಾ ಇರೋದು ಫಸ್ಟ್ ಟೈಮು. ಐಸ್. ಸೊ ಇದು ಅವ್ರದ್ದು ಡುಕಾಟಿ ಆ್ಯಂಡ್ ಅವ್ರದ್ದು ಇವ್ನು ಓಡಿಸ್ತಾ ಇದ್ದಾನೆ. ಓಕೆ, ಲೆಟ್ಸ್ ಗೋ. ಹೋಗಿ ಅಂಕಲ್, ಹೋಗಿ. ವೆರಿ ಸ್ಲೋಲಿ, ಹಿ ಈಸ್ ಗೋಯಿಂಗ್ ವೆರಿ ಸ್ಲೋಲಿ. ಹಾಯ್. ವಾ ದೀದಿ, ವಾ. ಹಾಯ್ ಫ್ರೆಂಡ್ಸ್. ಫಸ್ಟಿಂದ ಯಾವತ್ತು ನಿಮ್ಮ ಜೊತೆ ರೈಡ್ ಸ್ಟಾರ್ಟ್ ಮಾಡಿದೆ ಅಲ್ಲ, ಫಸ್ಟಿಗೆ ಸ್ಟ್ರೈಟ್ ಮುಂದೋಗಿದ್ದೆ. ಅದಾದ್ಮೇಲೆ ಕರ್ಕೊಂಬಂದ್ರು ಎವ್ರಿ ಟೈಮ್. ಹರ್ಷ
ಇವ್ನು ಯಾಕೆ ಸೌಂಡ್ ಮಾಡ್ತಿದ್ದಾನೆ? ಇಲ್ಲ, ಸೌಂಡ್ ಮಾಡ್ತಿದ್ದಾನೆ ಜಾಸ್ತಿನೇ. ಯಾಕೆ ಸೌಂಡ್ ಮಾಡ್ತಿದ್ಯಾ? ಸೌಂಡ್ ಮಾಡಬೇಡ. ಏ ಹರ್ಷ, ಪೊಲೀಸು. ಯಾಕೆ ಕೀ ತಗೊಂತಾರೆ? ಅವ್ರಿಗೆ ರೈಟ್ಸ್ ಇದೆ ಕೀ ತಗೊಳಕ್ಕೆ. ಈಗ ಅದು ಇದೆ ತಾನೇ, ತಗೊಳಂಗಿಲ್ಲ ಕೀ ಅಂತ. ಹೋಗೋ, ರೋಡ್ ಗೊತ್ತಿಲ್ಲ ನಂಗೆ. ಗೈಸ್, ಹರ್ಷನ್ ಲಕ್ಕು ಅನ್ಬೋದು, ಇಲ್ಲ ನಮ್ಮೆಲ್ಲರ ಲಕ್ಕು ಅನ್ಬೋದು. ಆ್ಯಕ್ಚುಲಿ ನಮ್ಗೆ ಈವೆಂಟ್ಸ್ ಹೋಗೋಕ್ಕೆ ಇತ್ತು. ಇನ್ನೊಂದು ದೊಡ್ಡ ಪ್ರಾಬ್ಲಮ್ಮು, ಆ ಗಾಡಿ ಸೌಂಡ್ ಮಾಡಿಲ್ಲ ಅಂದರೂ ಸೌಂಡ್ ಬರ್ತಿದೆ ಗೈಸ್. ಅವನು ಫುಲ್ ಸ್ಲೋ ಆಗಿ ಹೋಗ್ತಿದ್ದಾನೆ, ಆದರೂ ಸೌಂಡ್ ಬರ್ತಿದೆ ಗಾಡಿಯಲ್ಲಿ. ಇರ್ಬೋದು ಅಷ್ಟೇ, ಎಲ್ಲರ ತಮ್ಮನೆಲ್ಲೂ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ರು ಬಿಡ್ತಾರೆ ಅಂತ. ಆ್ಯಕ್ಚುಲಿ ನಾನು ಅವ್ರು ಬಿಡ್ತಾರೆ ಅಂತ ಎಣಿಸ್ಕೊಂಡಿದ್ದೆ. ಅವ್ರು ತುಂಬ ಕಾಮಾಗಿ ಮಾತಾಡ್ತಿದ್ರು. ಹಾಯ್ ಕೂತು ಕೂಟ್ ಹರ್ಷ. ಎಲ್ಲೋದ್ರೂ ಕಾಟನೇ ಹರ್ಷಂಗೆ. ತಗೊಂಡಿದ್ ಗಳಿಗೆನೆ ಸರಿ ಇಲ್ಲ. ಒಂದ್ ಕಡೆ ನಾಯಿ ಕಾಟ, ಒಂದ್ ಕಡೆ ಪೊಲೀಸ್ ಕಾಟ. ಇಲ್ಲ ಸ್ಟ್ರೈಟಾ? ಈ ರೋಡಾ? ಓಕೆ ಗೈಸ್, ಫುಲ್ ರೋಡ್ ಮಿಸ್ ಆಗಿ ಇನ್ನು ಟ್ರಾಫಿಕಲ್ಲೇ ಇದ್ದೀನಿ. ಅವರೆಲ್ಲ ಹೋಗಾಯ್ತು ಆಲ್ರೆಡಿ. 5 o'clock ಅಂತ 7 o'clock ಹೋಗ್ತಾ ಬಂತು. ಸೊ ಫೈನಲಿ ನಾನು ತಿರುಗಿ ನಾನು ಶೋರೂಮ್ಗೆ ಬಂದೆ. ಸೊ ಬೈಕೆಲ್ಲ ಅನ್ರಿವೀಲ್ ಆಗಿದೆ, ಯಾಕಂದರೆ ನಾನು ಬಂದಿರೋ ಟೈಮ್ ಬೇಗ ಆಯ್ತು. ಅದಕ್ಕೆ ಇವನಿದ್ದಾನೆ, ಇವನಿಂದನೇ ಎಲ್ಲದೂ ಆಗಿರೋದು. ಆ್ಯಕ್ಚುಲಿ ನಾನು ಅವನ ಹತ್ರ ಕೇಳಿದ್ದೆ, ಎಲ್ಲಿ ರೂಟ್ ಹೇಳು ಅಂತ. ಮ್ಯಾಪಪ್ ಅಂದ, ಹೇಳಿದೆ ಎಲ್ಲಿ. ನಾನು ಎಲ್ಲದೂ ಗೊತ್ತು ನನಗೆ. ಇವನಿಂದ ಆಗಿರೋದು. ನಾನು ಬರಲ್ಲ ಇನ್ನು ಇವ್ರ ಜೊತೆ, ಎಲ್ಲಿಗೂ ಬರಲ್ಲ. ಬೆಳಿಗ್ಗೆಯಿಂದ ನಾನು ಏನೂ ತಿಂದೆ, ಏನೋ ತಿನ್ನಿಸ್ತೀನಿ ಅಂತ ನಾನು ಹಿಂದೆನೇ ಇದ್ದೆ, ನಾನು ಇವ್ರ ಜೊತೆನೇ ಇದ್ದೆ. ಓಕೆ ಗಾಯ್ಸ್, ನೋಡೋಣ ಹಿಂಗಿದೆ ಗಾಡಿ ಅಂತ. ಗಾಡಿ ಜೊತೆ ಫೋಟೋಸ್ ಎಲ್ಲ ತಗೊಳ್ತೀವಿ ಆಮೇಲೆ. ಬಟ್ ನಂಗಂತೂ ಒಂದು ತಿರುಗಿ. ಸೊ ಹರ್ಷ ಇದು ಕೊಡಿಸ್ತೇನೆ ಅಂತ ಹೇಳಿದ್ದಾನೆ ನನಗೀಗ. ಸೆಕೆಂಡ್ ಒನ್ ಇದೆಯಲ್ಲ, ಅದು ಕೊಡಿಸ್ತಾನಂತೆ. ಫಸ್ಟ್ ಒನ್ ತುಂಬ ಕಮ್ಮಿ ಆಯಿತು, 12 ಆಯ್ತು ಅಷ್ಟೇ, ಅದಕ್ಕೆ ಬೇಡ ಅಂತ. ಸೆಕೆಂಡ್ ಒನ್ ಕೊಡಿಸ್ತಾನಂತೆ. ವೇಟಿಂಗ್. ಫಸ್ಟ್ ಒನ್ ಸಾರಿ 12,000. ಸಾರಿ ಗೈಸ್, 12,000. ಇದು ಡುಕಾಟಿ ಶೋರೂಮು. ಸೊ ಸಖತ್ ಬಿಗ್ ಆಗಿದೆ, ಪಕ್ಕ ಇದೆ ಪಾರ್ಷೆ. ಸೊ ಒಂದಿನ ಇಲ್ಲಿ ಬುಕ್ ಮಾಡಿ, ನೆಕ್ಸ್ಟ್ ದಿನ ಇಲ್ಲಿ ಬುಕ್ ಮಾಡೋಣ. ಸೊ ಪಾರ್ಷೆ ನೋಡೋಣ ಗೈಸ್. ಪಾರ್ಷೆ ಇದು ಅವ್ರ ಗಾಡಿ ಅನಿಸುತ್ತೆ. ಇದು ರಾಹುಲ್ ಗಾಡಿ, ಕೀರ್ತಿ ಗಾಡಿ. ಓ ಮ್ಯಾನ್, ಸೀರಿಯಸ್, ಇಟ್ಸ್ ಓಕೆ. ಚೆನ್ನಾಗಿದೆ ಗಾಡಿ. ಆ್ಯಕ್ಚುಲಿ ನನ್ನ ಕಾರಲ್ಲಿ ಮಿನಿ ಕೂಪರ್ ಇಷ್ಟ. ಬಟ್ ಇದು ನೋಡಿ, ಮಿನಿ ಕೂಪರ್ ಈ ಕ್ಯಾಟಗರಿಗೆ ಬರಲ್ಲ, ಬಟ್ ಹೇಳಿದ್ದು. ಬಟ್ ಸೂಪರ್ ಕಾರ್ಸಲ್ಲಿ ಪಾರ್ಷೆ ಇಸ್ ನೆಕ್ಸ್ಟ್ ಲೆವೆಲ್. ಇಡೀ ಬ್ಯಾಂಗ್ಳೂರಲ್ಲಿ ಒಂದೇ ಶೋರೂಮ್ ಇರೋದಂತೆ ಡುಕಾಟಿ. ಆದರೂ ನನಗೆ ರೋಡ್ ಮಿಸ್ ಆಯಿತು. ಈಗ ಒಂದೇ ಒಂದು ಶೋರೂಮ್ನು ಲೊಕೇಶನ್ ಹುಡುಕ್ತೀರಾ ಎಲ್ಲೋ ಹೋಗಿ ಹೇಳೋದ್ರೆ ನಾನು ಎಲ್ಲರಿಗೂ ಒಂದೇ ಹೇಳೋದು, ಯಾವತ್ತೂ ಹುಡುಗರು ನಂಬ್ಕೊಂಡು ಎಲ್ಗೂ ಅವರು ಪಕ್ಕ ಇರೋರು ಸ್ವಲ್ಪ ರೇವ್ ಮಾಡಿ ಮುಂದೆ ಹೋಗ್ಬಿಟ್ರೆ ಇವರು ಮುಂದೆ ಹೋಗ್ತಾ ಇರ್ತಾರೆ. ನಿಮ್ಗೆ ಇವಾಗ ಫಸ್ಟ್ ಆಫ್ ಆಲ್ ಮುಂದೆ ಹೋಗಿದ್ದೆ ಹುಡುಗ, ನಾವೆಲ್ಲ ಹಿಂದಗಡೆ ಇದ್ವಿ. ಸೊ ಗಾಡಿ ಬಗ್ಗೆ ಹೇಳಬೇಕು ಅಂದರೆ, ಗಾಡಿ ನೋಡಿ, ಗಾಡಿ ಬಂದ್ಬಿಟ್ಟು 698 cc, 649 cc, ಹೆಸರು 698 ಮೋನೋ, 649 cc ಸಿಂಗಲ್ ಸಿಲಿಂಡರಲ್ಲೇ ಕಾಸ್ಟ್ಲಿಯಸ್ಟ್ ಬೈಕ್ ಅಂದರೆ ಡುಕಾಟಿ ಅವ್ರದ್ದು. ಮೋಸ್ಟ್ ಪವರ್ಫುಲ್ ಸಿಂಗಲ್ ಸಿಲಿಂಡರ್ ಗಾಡಿ
ಎಸ್, ಇದರಲ್ಲಿ 76 ಹಾರ್ಸ್ ಪವರ್ ಇದೆ, 63 ನ್ಯೂಟನ್ ಆಫ್ ಟಾರ್ಕ್ ಇದೆ. ಇದು ಪ್ಯೂರ್ ಇದಕ್ಕಲ್ಲ ಮಡ್ರೆಸ್ ಆ ಥರ ಕ್ಯಾಟಗರಿನೇ ಒಂಥರ ಡಿಫ್ರೆಂಟ್, ಎಲ್ಲರೂ ಲೈಕ್ ಮಾಡಲ್ಲ. ಬಟ್ ಏನಂದರೆ ಒಳ್ಳೆ ಮಜಾ ಇರುತ್ತೆ ಎಲ್ಲ ಕಡೆ ಸಕ್ಕತ್ತಾಗಿದೆ. ನೋಡಿ ಸಖತ್ತಾಗಿದೆ ಅಲ್ಲ. ವಾ, ಸಿಂಗಲ್ ಸಿಲಿಂಡ್ರಿಗೆ ಎಷ್ಟು ಕಾಸ್ಟ್ಲಿ. ಇದು ನೋಡಿ, ಇದು ಸಖತ್ತಾಗಿದೆ. ಇದು ಮಾತ್ರ ನಂಗೆ ಸಖತ್ತಾಗಿ ಇಷ್ಟ ಆಯಿತು. ಇದು ಶೋರೂಮು ಫುಲ್ಲು. ಗಾಡಿ ಬಗ್ಗೆ ನಿಮ್ಗೆ ಗೊತ್ತಾಗಿರುತ್ತೆ. ಈ ಕೆಟಗರಿಯಲ್ಲೂ 649 ಬರುತ್ತೆ ಅಂತ ನಂಗೆ ಈಗಲೇ ಗೊತ್ತಾಗಿದ್ದು. ಸಖತ್ತಾಗಿದೆ. ಮತ್ತು ಸೊ ಗೈಸ್, ಫೈನಲ್ ಆಗಿ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಗಾಡಿ ರಿವೀಲೆಲ್ಲ ಆಯಿತು. ಈಗ ಗಾಡಿ ಶೋರೂಮ್ ಕ್ಲೋಸ್ ಮಾಡೋ ಟೈಮ್ ಅವರಿಗೆ. ಗಾಡಿ ಕ್ರೇಜಿ ಆಗಿದೆ. ಅದೇ ಕೆಟಗರಿಯಲ್ಲಿ ಓಡಿಸೋರಿಗೆ ಕ್ರೇಜಿ ಆಗಿದೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಗಾಡಿ. 22 ಲ್ಯಾಕ್ ಅಂತೆ. ಬಿಕಾಸ್ ಜಾಸ್ತಿನೇ ಕಾಸ್ಟ್ಲಿ ಆಯಿತು. ಬಿಕಾಸ್ 649 cc ಅಲ್ಲ, ಅದು 649 cc. ಆ್ಯಂಡ್ ಅದು ಲೈಕ್ ಒಂದು ಕ್ಯಾಟಗರಿ ಇರುತ್ತಲ್ಲ, ಅದರಲ್ಲಿ ಓಡ್ಸೋಕ್ಕೆ ಮಾತ್ರ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಗಾಡಿನೂ ಸಖತ್ತಾಗಿದೆ. ಯಾವ ಗಾಡಿ ಇಲ್ಲ ಅಂತಲ್ಲ, ಎಲ್ಲ ಗಾಡಿನೂ ಇದೆ. ಕ್ರೇಜಿ ಆಗಿರೋದು ಈ ಗಾಡಿ. ಇದಕ್ಕೆ ಎಷ್ಟು 30 ಎಷ್ಟು ಅಂತ ಹೇಳಿದ್ರು. ಬಟ್ ಇಲ್ಲಿ ನೋಡಿ, ಇದ್ರ ಎಕ್ಸಾಸ್ಟೇ ಗೈಸ್, ಎಕ್ಸಾಸ್ಟ್ ನೋಡಿ ಲೈಸ್, ಎಕ್ಸಾಸ್ಟೇ ಸಖತ್ತಾಗಿದೆ ಈ ಗಾಡಿದು. ಆ್ಯಂಡ್ ರೋಡ್ ಮಿಸ್ ಮಾಡಿ, ರೋಡ್ ತಿರುಗಿ, ಸರ್ವಿಸ್ ಸೆಂಟರ್ಗೆ ಹೋಗಿ, ಲಾಸ್ಟಿಗೆ ಸೇಲ್ಸ್ ಡುಕಾಟಿ ಸೇಲ್ಸಿಗೆ ಬಂದಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಗ ಹರ್ಷನ ಮನೆಗೆ ಹೋಗಿ ಅಲ್ಲಿಂದ ಸೀದಾ ನಾನು ಮನೆಗೆ ಹೋಗ್ತೀನಿ. ಅವ್ರು ಬೇರೆ ಕಡೆ ಹೋಗೋಕ್ಕಿದೆ ಅಂತ. ಸೊ ನೋಡಿದ್ರಲ್ಲ ಗೈಸ್, ಇದೇ ಇತ್ತು ವಿಡಿಯೋ. ಸೊ ಆಫ್ಟರ್ 10-11 ಡೇಸ್ ನಾನು 10-11 ಡೇಸ್ ಆದಮೇಲೆ ನಾನು ವೀಡಿಯೋ ಹಾಕ್ತಿದ್ದೀನಿ. ಗೊತ್ತಿಲ್ಲ ಎಡಿಟ್ ಮಾಡಿ ಯಾವಾಗ ಹಾಕ್ತೀನಿ ಅಂತ. ಸೊ ನಾನು ಈಗ ಹರ್ಷನ ಮನೆಗೆ ಹೋಗಿ ಅಲ್ಲಿಂದ ಏನಾದರೂ ತಿನ್ಕೊಂಡು ಸೀದಾ ಹೊರಡ್ತೀನಿ. ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.